ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಬೈಕ್ನ ಡ್ರಮ್ ಬ್ರೇಕ್ ಹೇಗೆ ವರ್ಕ್ ಆಗುತ್ತೆ, ಬ್ರೇಕ್ ಹಾಕಿದಾಗ ಬೈಕ್ ಹೇಗೆ ನಿಲ್ಲುತ್ತೆ, ಇದರ ಒಳಗೆ ಏನೇನಿದೆ ಅಂತ ಈ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈಗ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಇದು ಬ್ರೇಕ್ ಡ್ರಮ್, ಇದು ಬ್ರೇಕ್ ಶೂ, ಇದು ಬ್ರೇಕ್ ಲೈನಿಂಗ್, ಇದು ಬ್ಯಾಕಿಂಗ್ ಪ್ಲೇಟ್, ಇದು ಬ್ರೇಕ್ ಕ್ಯಾಮ್, ಇದು ಕ್ಯಾಮ್ ಲಿವರ್, ಇದು ಬ್ರೇಕ್ ಕೇಬಲ್, ಇದು ರಿಟರ್ನ್ ಸ್ಪ್ರಿಂಗ್ಸ್, ಇದು ಪಿವೋಟ್ ಪಿನ್. ಇಷ್ಟು ಪಾರ್ಟ್ ಈ ಡ್ರಮ್ ಬ್ರೇಕ್ನಲ್ಲಿ ಇರುತ್ತೆ. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾವು ಬೈಕ್ನ ನಿಲ್ಲಿಸಬೇಕು ಅಂದಾಗ ಈ ಬ್ರೇಕ್ ಲಿವರ್ನ ಪ್ರೆಸ್ ಮಾಡ್ತೀವಿ. ಆಗ ಈ ಲಿವರ್ ಮೂವ್ ಆಗುತ್ತೆ, ಇದರ ಜೊತೆ ಈ ವೈರ್ ಕೂಡ ಪುಲ್ ಆಗುತ್ತೆ. ಇದೇ ವೈರ್ ಈ ಕ್ಯಾಮ್ ಲಿವರ್ನ ಪುಲ್ ಮಾಡುತ್ತೆ. ಆಗ ಈ ರೀತಿ ರೊಟೇಟ್ ಆಗುತ್ತೆ. ಇಷ್ಟು ಹೊರಗಡೆ ಆಗುವ ಕೆಲಸ, ಅಂದರೆ ಇದು ನಮಗೆ ಕಾಣುತ್ತೆ. ಹಾಗಾದರೆ ಒಳಗೇನಾಗುತ್ತೆ ಅಂತ ನೋಡೋಣ. ಈ ಲಿವರ್ಗೆ ಬ್ರೇಕ್ ಕ್ಯಾಮ್ ಕನೆಕ್ಟ್ ಆಗಿರುತ್ತೆ. ನಾವು ಯಾವಾಗ ಬ್ರೇಕ್ ಲಿವರ್ನ ಪ್ರೆಸ್ ಮಾಡ್ತೀವಿ ಆಗ ಈ ಬ್ರೇಕ್ ಕ್ಯಾಮ್ ರೊಟೇಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಈ ಎರಡು ಬ್ರೇಕ್ ಶೂ ಯಾವ ರೀತಿ ಮೌಂಟ್ ಆಗಿದೆ ಅಂತ. ಇಲ್ಲಿ ಈ ಬ್ರೇಕ್ ಕ್ಯಾಮ್ ರೊಟೇಟ್ ಆದರೆ ಈ ಬ್ರೇಕ್ ಶೂ ಕೂಡ ಹೊರಗಡೆಗೆ ಮೂವ್ ಆಗುತ್ತೆ. ಆಗ ಬ್ರೇಕ್ ಲೈನಿಂಗ್ ಈ ಬ್ರೇಕ್ ಡ್ರಮ್ಗೆ ಟಚ್ ಆಗುತ್ತೆ. ಆಗ ಬ್ರೇಕ್ ಲೈನಿಂಗ್ ಮತ್ತು ಡ್ರಮ್ನ ನಡುವೆ ಫ್ರಿಕ್ಷನ್ ಕ್ರಿಯೇಟ್ ಆಗಿ ಈ ರೊಟೇಟ್ ಆಗ್ತಿರುವ ಡ್ರಮ್ ವೀಲ್ ಸ್ಟಾಪ್ ಆಗುತ್ತೆ, ಅಂದರೆ ಬೈಕ್ ಸ್ಟಾಪ್ ಆಗುತ್ತೆ. ಮತ್ತೆ ಇಲ್ಲಿ ಬ್ರೇಕ್ ಯೂಸ್ ಆಗಿ ಈ ಬ್ರೇಕ್ ಲೈನಿಂಗ್ ಸವಿತಾ ಹೋಗುತ್ತೆ. ಆಗ ಇವೆರಡೂ ಬ್ರೇಕ್ ಶೂನ ಚೇಂಜ್ ಮಾಡಬೇಕಾಗುತ್ತೆ. ಈ ಬ್ರೇಕ್ ಲೈನಿಂಗ್ನ ಆಸ್ಬೆಸ್ಟೋಸ್ ಮೆಟೀರಿಯಲ್ನಿಂದ ಮಾಡಿರ್ತಾರೆ. ಮತ್ತೆ ಈ ಪ್ರೆಸ್ ಮಾಡಿರುವ ಬ್ರೇಕ್ ಲಿವರ್ನ ಬಿಟ್ಟಾಗ ಈ ಬ್ರೇಕ್ ಕ್ಯಾಮ್ ಮೊದಲ ಸ್ಥಿತಿಗೆ ಬರುತ್ತೆ. ಬ್ರೇಕ್ ಶೂಗೆ ಈ ಸ್ಪ್ರಿಂಗ್ ಇರೋದ್ರಿಂದ ಯಾವಾಗಲೂ ಬ್ರೇಕ್ ಕ್ಯಾಮ್ಗೆ ಮತ್ತು ಪಿವೋಟ್ ಪಿನ್ಗೆ ಎರಡೂ ಕಡೆಯಿಂದ ಒತ್ತಿ ಹಿಡಿಯಲು ಸಹಾಯ ಮಾಡುತ್ತೆ. ಬ್ರೇಕ್ ಹಿಡಿದಾಗೆಲ್ಲ ಇದೇ ರೀತಿ ಆಗ್ತಾ ಇರುತ್ತೆ. ಈ ರೀತಿ ಬೈಕ್ ಡ್ರಮ್ ಬ್ರೇಕ್ ವರ್ಕ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.